ಅಲ್ಲಿಗೆ ಬಂದ ಗಿಳಿ ಯಾರನ್ಕೊಂಡಿದೀರಾ? ಅದು ನಾನೇ. ಪಿಂಕು ಅದರ ಸ್ವಾರ್ಥವನ್ನು ಯೋಚನೆ ಮಾಡಿ ಅದು ಹೂವನ್ನ ಅವನೇ ಇಟ್ಕೊಂಡಿಲ್ಲ, ಆದ್ರೆ ಗಿಳಿಗೆ ಸಹಾಯ ಮಾಡ್ದ. ಆದ್ರೆ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹೂವನ್ನು ಎತ್ಕೊಂಡ್ ಬಂದೆ. ನೀನೇ ಮಾಡಿದ್ದು ತಪ್ಪು. ಈಗ ಹೇಳು, ಈ ಮನೇಲಿರಕ್ಕೆ ನಿನಗೂ ಅರ್ಹತೆ ಉಂಟಾ? ಹಂಗಂತ ಹೇಳಿದ ತಕ್ಷಣ ಮಿಂಕುಗೆ ಅರ್ಥ ಆಗತ್ತೆ ಅವನ್ ಮಾಡಿದ್ದು ತಪ್ಪು ಅಂತ. ನೀವು ಸರಿಯಾಗಿ ಹೇಳಿದ್ರಿ ನೀಲಿಪರಿ, ನನಗೆ ಯೋಗ್ಯತೆ ಇಲ್ಲ. ನನ್ನ ತಮ್ಮ ತುಂಬಾ ಒಳ್ಳೆಯವನು. ಈಗ ಆ ಮನೆ ಬಾಗಿಲು ಮತ್ತೆ ಓಪನ್ ಆಗತ್ತೆ. ಪಿಂಕು ತುಂಬಾ ಸಂತೋಷದಿಂದ ಆ ಮನೆ ಒಳಗಡೆ ಹೋಗ್ತಾನೆ. ಈಗ ಪಿಂಕು ಅವರ ಅಮ್ಮನ ಜೊತೆ ಆ ಮನೆಯಲ್ಲಿ ಜೀವಿಸ್ತಿದ್ದ. ಆದ್ರೆ ಮಿಂಕು ಮಾತ್ರ ಅವನು ಮುಂಚೆ ಇದ್ದ ಅದೇ ಮನೆಯಲ್ಲೇ ಜೀವನವನ್ನು ಸಾಗಿಸ್ತಿದ್ದ. ಅರೆ ವಾ ಮಿಂಕಿ, ನೀನಂತ್ರೂ 3 ಮೊಟ್ಟೆ ಕೊಟ್ಟಿದೀಯ. ಇದರ ಅರ್ಥ ನಾನು ಮಾಮ ಆಗೋನಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ತಂದೆ ತಾಯಿ ಆಗ್ತೀವಂತ ಸಂತೋಷವಾಗಿದೆ. ಹಾ, ನಾನು ಮಾಮ ಆಗ್ತೀನಂತ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬಂದ್ಬಿಟ್ರು ಸಂತೋಷ ಪಡೋದಕ್ಕೆ. ಇವರ ಈ ಮೊಟ್ಟೆಗಳನ್ನ ಈಗ್ಲೇ ತಿಂದು ಇವ್ ಕನಸುಗಳನ್ನೆಲ್ಲ ನಾಶ ಮಾಡ್ತೀನಿ. ಕಾಡಲ್ಲಿ ಒಂದು ಆಲದ ಮರದ ಕೆಳಗಡೆ ಮಿಂಕಿ ಕೊಕ್ಕರೆ ಮತ್ತು ಟೋನಿ ಕೊಕ್ಕರೆಯ ಜೋಡಿ ಜೀವಿಸ್ತಿತ್ತು.